ಕೇಳಿದಿರಿ. ನಮ್ಮ ನಿಲಯದಿಂದ ಇನ್ನು ಮುಂದೆ ಸ್ಪೋಕನ್ ಇಂಗ್ಲಿಷ್ ಕಾರ್ಯಕ್ರಮದಲ್ಲಿ ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಯಸ್ ಕುರಿತು ಹುಣಸೂರು ಬಾಲಕಿಯರ ಪದವಿ ಪೂರ್ವ ಕಾಲೇಜಿನ ಕರ್ನಾಟಕ ರಾಜ್ಯ ಉತ್ತಮ ಉಪನ್ಯಾಸಕ ಪ್ರಶಸ್ತಿ ವಿಜೇತರು ಆಂಗ್ಲ ಭಾಷಾ ಉಪನ್ಯಾಸಕರಾದ ಶ್ರೀಯುತ ಸದಾನಂದ ಆರ್ ರವರು ನಡೆಸಿಕೊಡುವ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಕೇಳಿ ಕಂಠೆ ಧ್ವನಿ ಶಾಲೆಯು ಕರೆಯುತ್ತಿದೆ ಬನ್ನಿ. ಕ್ಷಣ ಕ್ಷಣ ಕ್ಷಣಗಳ ಕೂಸಿಕ್ಕರೆ ತಾರೆಯಾಗಿ ಮಿನುಗುತ್ತಿವೆ ನೀನು. ಶಾಲೆಯು ಮನೆಯಿಂದ ದೂರವಿಲ್ಲ, ಕಡಿಮೆ ಆಯ್ತು ಅಂತರ. ತಲುಪುವೆ ಶಾಲೆಯ ಗೇಟಿನ ತನಕ, ತುಸುವೆ ನಡಿಗೆ ಸಾಕು. ಪ್ರೀತಿ ಹಾಗೂ ಅಕ್ಕರೆಯಿಂದ ಕಲಿಸುವ ನಿಮಗೆ ಶಿಕ್ಷಕರೇ ದಾರಿದೀಪ. ಟನ್ 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 ಕೇಳಿ ಗಂಟೆ ಧ್ವನಿ ಶಾಲೆಯು ಕರೆಯುತ್ತಿದೆ ಬನ್ನಿ. ಬನ್ನಿ ಕರೆಯುತ್ತಿದೆ ಶಾಲೆ, ಬನ್ನಿ ಕರೆಯುತ್ತಿದೆ ಶಾಲೆ. ಟನ್ ಟನ್ ಟನ್. ಶಿಕ್ಷಣ ನನ್ನ ಹಕ್ಕು. ಮಾರ್ನಿಂಗ್ ಮಕ್ಕಳೇ, ಜನಧ್ವನಿ ಸಮುದಾಯ ರೇಡಿಯೋ ಕೇಂದ್ರ ನಡೆಸಿಕೊಡುವಂತ ಇಂಗ್ಲಿಷ್ ಕಲಿಕಾ ಕಾರ್ಯಕ್ರಮ ಸ್ಪೋಕನ್ ಇಂಗ್ಲಿಷ್ ತರಗತಿಗೆ ನಿಮಗೆಲ್ಲ ಸ್ವಾಗತ. ವೆಲ್ಕಮ್ ಟು ಇಂಗ್ಲಿಷ್ ಲರ್ನಿಂಗ್ ಪ್ರೋಗ್ರಾಮ್ ಸ್ಪೋಕನ್ ಇಂಗ್ಲಿಷ್. ಐ ಆಮ್ ಸದಾನಂದ, ಯುವರ್ ಇಂಗ್ಲಿಷ್ ಟೀಚರ್. ಐ ಹ್ಯಾವ್ ಬೀನ್ ಟೀಚಿಂಗ್ ಇಂಗ್ಲಿಷ್ ಫಾರ್ ಯು ಸಿನ್ಸ್ January 2025. ಮಕ್ಕಳೇ, ನಾನೀಗ ಒಂದು ವಾಕ್ಯವನ್ನ ಇಂಗ್ಲಿಷ್ ನಲ್ಲಿ ಬಳಸ್ದೆ, ಮತ್ತೆ ಆ ವಾಕ್ಯವನ್ನ ಹೇಳ್ತೇನೆ, ಕೇಳಿಸ್ಕೊಳ್ಳಿ. ಐ ಹ್ಯಾವ್ ಬೀನ್ ಟೀಚಿಂಗ್ ಇಂಗ್ಲಿಷ್ ಫಾರ್ ಯು ಸಿನ್ಸ್ January 2025. ಈಗ ನಾ ಹೇಳಿದ ವಾಕ್ಯ ಐ ಹ್ಯಾವ್ ಬೀನ್ ಟೀಚಿಂಗ್. ಇಲ್ಲಿ ಐ ಅನ್ನೋದು ಸಬ್ಜೆಕ್ಟ್ ಆಯ್ತು, ಹ್ಯಾವ್ ಇದೆ, ಬೀನ್ ಇದೆ, ಹಾಗೆ ಟೀಚಿಂಗ್ ಅನ್ನುವ ಪದ ಇದೆ. ನೀವು ಇದುವರೆಗೆ ಕಲಿತಂತ ಟೆನ್ಸ್ಗಳ ರಚನೆ ಸ್ಟ್ರಕ್ಚರ್ ಅನ್ನ ಇಟ್ಟು ನೋಡಿದಾಗ ಈಗ ನಾನ್ ಹೇಳ್ತಾ ಇರುವಂತ ಈ ವಾಕ್ಯ ಇದೆಯಲ್ಲ, ಇದು ಡಿಫರೆಂಟ್ ಆಗಿದೆ. ನಾನ್ ನಿಮಗೆ ಆರಂಭದಿಂದಲೂ ಹೇಳ್ತಾ ಬಂದಿದ್ದೇನೆ, ಇಂಗ್ಲಿಷ್ ಈಸ್ ಡಿಫರೆಂಟ್, ಇಟ್ ಈಸ್ ನಾಟ್ ಡಿಫಿಕಲ್ಟ್. ಈಗ ಹ್ಯಾವ್ ಮತ್ತೆ ಬೀನ್ ಅನ್ನುವ ಎರಡು ಪದಗಳಿದ್ದಾವೆ. ಅದಾದ ಮೇಲೆ ಟೀಚಿಂಗ್ ಅನ್ನೋ ಪದ ಬರ್ತಾ ಇದೆ ಅಂತ ನಾನು ಹೇಳಿದಾಗ, ಓ ಇದೇನಪ್ಪ ಇದು, ಇಷ್ಟೆಲ್ಲ ಸಮಸ್ಯೆ ಇದೆ ಅಂತಾನು ಯೋಚನೆ ಮಾಡ್ಬೋದು. ಅಥವಾ ಹ್ಯಾವ್ ಇತ್ತು ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್ ಅಲ್ಲಿ ಹ್ಯಾವ್ ಅಥವಾ ಹ್ಯಾಸ್ ಬಳಸ್ತಾ ಇದ್ವಿ, ಅದ್ರ ಜೊತೆಗೆ ಪಾಸ್ಟ್ ಪಾರ್ಟಿಸಿಪಲ್ ವರ್ಬ್ ಅನ್ನ ಬಳಸ್ತಾ ಇದ್ವಿ. ಇಲ್ಲಿ ನೋಡಿದ್ರೆ ಹ್ಯಾವ್ ಇದೆ, ಆದ್ರೆ ಟೀಚಿಂಗ್ ಅಂತ ಹೇಳಿ ಪ್ರೆಸೆಂಟ್ ಪಾರ್ಟಿಸಿಪಲ್ ವರ್ಬ್ ಬಂದಿದೆಯಲ್ಲ, ಏನಿದು, ಏನೋ ಸ್ವಲ್ಪ ಡಿಫರೆಂಟ್ ಆಗಿದೆಯಲ್ಲ ಅಂತಾನು ನೀವು ಯೋಚನೆ ಮಾಡ್ಬೋದು. ನೀವು ಡಿಫರೆಂಟ್ ಆಗಿದೆ ಅಂತ ಯೋಚನೆ ಮಾಡಿದ್ರೆ ನಿಮಗೆ ಇಂಗ್ಲಿಷ್ ಕಲೀಲಿಕ್ಕೆ ಬೇಕಾದಂತ ಅವಕಾಶ ಸೃಷ್ಟಿ ಆಯ್ತು ಅಂತ ಹೇಳಿ. ಒಂದ್ ವೇಳೆ ಅಯ್ಯೋ ಇದೇನೋ ಡಿಫಿಕಲ್ಟ್ ಆಗಿದೆ ಅಂತ ನೀವು ಯೋಚನೆ ಮಾಡಿದ್ರೆ ಅಲ್ಲಿಗೆ ಇಂಗ್ಲಿಷ್ ಕಲೀಲಿಕ್ಕೆ ಅವಕಾಶ ಇಲ್ಲದ ಹಾಗೆ ನೀವೇ ಮಾಡ್ಕೊಂಡ್ರಿ ಅಂತ ಅರ್ಥ. ನೀವೆಲ್ರೂ ಇಂಗ್ಲಿಷ್ ಕಲಿಬೇಕು ಅನ್ನೋ ಯೋಚನೆನಲ್ಲಿ ಇದ್ದೀರಿ ಅಲ್ವಾ? ಸರಿ, ಹಾಗಿದ್ರೆ ಇಂಗ್ಲಿಷ್ ಡಿಫರೆಂಟ್ ಆಗಿದೆ ಅಂತ ಯೋಚನೆ ಮಾಡಿ, ಡಿಫಿಕಲ್ಟ್ ಆಗಿದೆ ಅಂತ ಯೋಚನೆ ಮಾಡ್ಲಿಕ್ಕೆ ಹೋಗ್ಬೇಡಿ. ಈ ಐ ಹ್ಯಾವ್ ಬೀನ್ ಟೀಚಿಂಗ್ ಇಂಗ್ಲಿಷ್ ಅನ್ನುವ ವಾಕ್ಯ ಇದೆಯಲ್ಲ, ಇದು ಪ್ರೆಸೆಂಟ್ ಟೆನ್ಸಿನ 4ನೆಯ ಉಪಟೆನ್ಸ್ ಆಗಿರುತ್ತೆ. ನೀವೀಗ ಸಿಂಪಲ್ ಪ್ರೆಸೆಂಟ್, ಪ್ರೆಸೆಂಟ್ ಕಂಟಿನ್ಯೂಯಸ್, ಪ್ರೆಸೆಂಟ್ ಪರ್ಫೆಕ್ಟ್ ಇವುಗಳ ಹೆಸರನ್ನ ಕೇಳಿದಿರಿ. ಅದರಲ್ಲೂ ಪ್ರೆಸೆಂಟ್ ಕಂಟಿನ್ಯೂಯಸ್, ಪ್ರೆಸೆಂಟ್ ಪರ್ಫೆಕ್ಟ್ ಇದನ್ನ ವಿವರವಾಗಿ ನಾನು ಆಲ್ರೆಡಿ ನಿಮಗೆ ಬಿಡಿಸಿ ಹೇಳಿದ್ದೇನೆ. ಈ ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಯಸ್ ಟೆನ್ಸ್ ಅನ್ನೋ ಟೆನ್ಸ್ ಏನಿದೆಯಲ್ಲ, ಇದರಲ್ಲಿ ಕಂಟಿನ್ಯೂಯಸ್ ಟೆನ್ಸಿನ ಗುಣನೂ ಇರುತ್ತೆ, ಹಾಗೆ ಪರ್ಫೆಕ್ಟ್ ಟೆನ್ಸಿನ ಗುಣನೂ ಇರುತ್ತೆ. ಈ ಎರಡೂ ಗುಣಗಳು ಒಟ್ಟಿಗೆ ಇರುವಂತಹ ಟೆನ್ಸ್ ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಯಸ್ ಟೆನ್ಸ್ ಆಗಿರುತ್ತೆ. ಇದರ ರಚನೆ ಹೇಗಿರುತ್ತೆ ನೋಡೋಣ.
ನಾನು ನಿಮಗೆ ಟೆನ್ಸಸ್ ಕ್ಲಾಸಸ್ ಅನ್ನ ಮಾಡ್ಬೇಕಾದ್ರೆ, ಟೆನ್ಸಸ್ಸಿನ ಬಗ್ಗೆ ವಿವರವನ್ನ ಕೊಡಬೇಕಾದ್ರೆ ನಾನು ನಿಮಗೆ ಯಾವಾಗ್ಲೂ ಹೇಳ್ತಾ ಬಂದಿದ್ದೇನೆ, ಟೆನ್ಸಸ್ ಅನ್ನ ನಾವು 2 ಹಂತದಲ್ಲಿ ನೋಡ್ಬೇಕು. ಒಂದು ಅದರ ಸ್ಟ್ರಕ್ಚರ್, ಇನ್ನೊಂದು ಅದರ ಫಂಕ್ಷನ್. ಸ್ಟ್ರಕ್ಚರ್ ಅನ್ನ ನೀವು ನೋಡಿದಾಗ ಅದರ ಸಬ್ಜೆಕ್ಟ್ ಯಾವುದು, ಹೆಲ್ಪಿಂಗ್ ವರ್ಬ್ ಯಾವುದು, ಮೇನ್ ವರ್ಬ್ ಯಾವುದು ಅನ್ನುವ ಒಂದು ಮಾಹಿತಿ ಸಿಗತ್ತೆ. ಅದರ ಫಂಕ್ಷನ್ ಅನ್ನ ನೀವು ಗಮನಿಸಿದಾಗ, ಅರ್ಥ ಮಾಡ್ಕೊಂಡಾಗ, ಆ ಟೆನ್ಸ್ ಅನ್ನ ಯಾವ ಸಂದರ್ಭದಲ್ಲಿ ನಾವು ಬಳಸಬಹುದು ಅಥವಾ ಯಾವ ಸಂದರ್ಭದಲ್ಲಿ ನಾವು ಬಳಸಬಾರದು ಅನ್ನುವ ಯೋಚನೆ ಕೂಡ ನಮಗೆ ಸ್ಪಷ್ಟವಾಗಿ ಬರುತ್ತೆ. ಇವೆಲ್ಲವೂ ನಿಮ್ಮ ನೆನಪಿನಲ್ಲಿ ಪೂರ್ತಿ ಇದ್ದಾಗ, ಮತ್ತೆ ಮತ್ತೆ ನೆನಪು ಮಾಡ್ಕೊಳ್ತಾ ಇದ್ದು ಅಭ್ಯಾಸ ಮಾಡಿದಾಗ, ಅದು ನಿಮ್ಮೊಳಗೆ ಪರ್ಮನೆಂಟ್ ಆಗಿ ಉಳ್ಕೊಂಡಾಗ, ಆ ಸಂದರ್ಭ ಬಂದ ತಕ್ಷಣ ನೀವು ಟೆನ್ಸಸ್ ಗಳನ್ನ ಸ್ಪಷ್ಟವಾಗಿ ಬಳಸಲಿಕ್ಕೆ ನಿಮಗೆ ಅವಕಾಶ ಆಗತ್ತೆ. ಆಗ ನಾವು ಆ ಭಾಷೆಯಲ್ಲಿ ನಿಮಗೆ ಹಿಡ್ತಾ ಬಂದಿದೆ ಅಥವಾ ಭಾಷೆಯಲ್ಲಿ ಚೆನ್ನಾಗಿ ಓದೋದು, ಮಾತಾಡೋದು, ಬರೆಯೋದನ್ನ ನೀವು ಅಭ್ಯಾಸ ಮಾಡಿದ್ದೀರಿ, ಕೇಳಿಸ್ಕೊಳ್ಳೋದನ್ನು ಕೂಡ ಅಭ್ಯಾಸ ಮಾಡ್ಕೊಂಡಿದ್ದೀರಿ ಅಂತ ಹೇಳಿ ಒಬ್ರು ಹೇಳಲಿಕ್ಕೆ ಅವಕಾಶ ಆಗತ್ತೆ. ಅದನ್ನ ಇಂಗ್ಲಿಷ್ ನಲ್ಲಿ ಒಂದು ಪದ ಹೇಳಿದ್ದೆ, ಫ್ಲೂಯೆನ್ಸಿ, ನಿರರ್ಗಳತೆ. ಯಾವಾಗ ನಾವು ಒಂದು ಭಾಷೆಯಲ್ಲಿ ಫ್ಲೂಯೆನ್ಸಿಯನ್ನ ಗಳಿಸ್ತೇವೆ, ಆಗ ನಿಮಗೆ ಆ ಭಾಷೆ ಬಂತು ಅಂತ ಅರ್ಥ. ಆ ಭಾಷೆ ನಿಮಗೆ ಆ ಹಂತಕ್ಕೆ ಬರಲಿ, ಇಂಗ್ಲಿಷ್ ಭಾಷೆಯನ್ನ ನೀವು ಈ ಹಂತಕ್ಕೆ ಗಳಿಸ್ಕೊಳ್ಳಿ ಅನ್ನೋ ಒಂದು ಉದ್ದೇಶದಿಂದ ಜನಧ್ವನಿ ಸಮುದಾಯ ರೇಡಿಯೋ ಕೇಂದ್ರ ನಿಮಗೆ ಈ ಪಾಠಗಳನ್ನ ನಡೆಸ್ಕೊಡ್ತಾ ಇದೆ. ಮತ್ತೆ ನಾನು ಕೂಡ ನಿಮಗೆ ಈ ಪಾಠಗಳನ್ನ ನಿಮಗೆ ನಡೆಸ್ಕೊಡ್ತಾ ಇದ್ದೇನೆ. ಮತ್ತೆ ಈ ಪಾಠಗಳು ಮಂಗಳವಾರ, ಮತ್ತೆ ಬುಧವಾರ, ಮತ್ತೆ ಗುರುವಾರ, ಈ 3 ದಿನಗಳು ಪ್ರಸಾರ ಆಗತ್ತೆ. ಈ 3 ಸಂದರ್ಭಗಳಲ್ಲಿ ನೀವು ಇದನ್ನ ಕೇಳಲಿಕ್ಕೆ ಅವಕಾಶ ಮಾಡಿಕೊಂಡು ನೀವು ಕೇಳಿದ್ರೆ ಮತ್ತೆ ಅಭ್ಯಾಸ ಮಾಡಿದ್ರೆ, ಹಾಗೆ ತರಗತಿಯಲ್ಲಿ ನಿಮ್ಮ ಟೀಚರ್ಸ್ ಹೇಳ್ಕೊಡುವಂತ ಇಂಗ್ಲಿಷ್ ಪಾಠಗಳನ್ನ ಗಮನ ಇಟ್ಟು ಕೇಳಿದ್ರೆ ನಿಮಗೆ ಖಂಡಿತ ಇಂಗ್ಲಿಷ್ ಬರುತ್ತೆ. ಆ ಇಂಗ್ಲಿಷಿನ ಸಹಾಯದಿಂದ ನೀವು ಒಂದಷ್ಟು ಉತ್ತಮವಾದ ಬದುಕನ್ನ ಕಟ್ಟಿಕೊಳ್ಳಿಕ್ಕೆ ಅವಕಾಶ ಆಗತ್ತೆ ಅನ್ನೋದನ್ನ ನೀವು ಮರಿಬಾರ್ದು. ನೋಡಿ, ಈ ಟೆನ್ಸಸ್ ಅನ್ನ ಕಲಿಬೇಕಾದ್ರೆ 2 ಮುಖ್ಯವಾದ ಅಂಶಗಳು ಏನು ಅಂತ ಈಗ ಆಲ್ರೆಡಿ ಹೇಳಿದೆ. ಒಂದು ಅದರ ಸ್ಟ್ರಕ್ಚರ್, ಇನ್ನೊಂದು ಅದರ ಫಂಕ್ಷನ್. ಸ್ಟ್ರಕ್ಚರ್ ಮತ್ತು ಫಂಕ್ಷನ್ ಎರಡನ್ನೂ ಸಹ ಗಮನಿಸ್ಕೊಳ್ಳಬೇಕಾದಾಗ, ಈ ಸ್ಟ್ರಕ್ಚರ್ ನಲ್ಲಿ ಬರುವಂತಹ ಹೆಲ್ಪಿಂಗ್ ವರ್ಬ್ ಮತ್ತೆ ಮೇನ್ ವರ್ಬಿನ ವ್ಯವಸ್ಥೆ ಏನಿದೆಯಲ್ಲ, ಅದನ್ನ ಮತ್ತೆ ನೀವು ನೆನಪು ಮಾಡ್ಕೊಳ್ಬೇಕು. ನಾನು ಪ್ರತಿ ಟೆನ್ಸ್ ಅನ್ನ ಹೇಳಬೇಕಾದ್ರೂ ಕೂಡ ಹೆಲ್ಪಿಂಗ್ ವರ್ಬ್ ಮತ್ತೆ ಮೇನ್ ವರ್ಬ್ ಅನ್ನುವ ಬಳಕೆ ಇಂಗ್ಲಿಷ್ ನಲ್ಲಿ ಯಾಕಾಗಿ ಇದೆ, ವೈ ಇಟ್ ಈಸ್ ದೇರ್, ಮತ್ತೆ ಹೌ ಇಟ್ ಈಸ್ ಯೂಸ್ಡ್, ಅದನ್ನ ಹೇಗೆ ಬಳಸ್ತೇವೆ ಅನ್ನೋದನ್ನು ಕೂಡ ಹೇಳ್ತಾ ಬಂದಿದ್ದೇನೆ. ನೀವು ಏನನ್ನೇ ಕಲಿಬೇಕಾದ್ರೂ 3 ಮೂಲ ಪ್ರಶ್ನೆಗಳನ್ನ ಹಾಕೊಳ್ಳಿ. ವಾಟ್ ಇಟ್ ಈಸ್, ವೈ ಇಟ್ ಈಸ್, ಹೌ ಇಟ್ ಈಸ್. ಈಗ ಈ ಕಾರ್ಯಕ್ರಮ ಇದೆಯಲ್ಲ, ಇದಕ್ಕೆ ಇಂಗ್ಲಿಷ್ ಕಾರ್ಯಕ್ರಮ, ಸ್ಪೋಕನ್ ಇಂಗ್ಲಿಷ್, ಮಾತನಾಡುವ ಇಂಗ್ಲಿಷ್ ನ ಕಾರ್ಯಕ್ರಮ ಅಂತ ಹೇಳಿ ಹೆಸರಿಟ್ಟಿದ್ದಾರೆ. ಯಾಕೆ ಹೀಗಿಟ್ಟಿದ್ದಾರೆ? ವಾಟ್ ಇಟ್ ಈಸ್ ಅಂದ್ರೆ ಇಂಗ್ಲಿಷ್ ನನ್ನ ನೀವು ಮಾತಾಡುವ ಹಂತಕ್ಕೆ ಗಳಿಸ್ಕೊಳ್ಬೇಕು. ಆ ಉದ್ದೇಶಕ್ಕೋಸ್ಕರ ಮಾತನಾಡುವ ಇಂಗ್ಲಿಷ್ ಅನ್ನ ಕಲಿಯೋಣ ಬನ್ನಿ ಅಂತ ಹೇಳಿ ಈ ಕಾರ್ಯಕ್ರಮವನ್ನ ಸ್ಪೋಕನ್ ಇಂಗ್ಲಿಷ್, ವಾಟ್ ಇಟ್ ಈಸ್ ಅಂತ ಹೇಳಿದ್ರೆ ಇಂಗ್ಲಿಷ್ ಅನ್ನು ಬಳಸಲು ಕಲಿಸುವ ಒಂದು ಕಾರ್ಯಕ್ರಮ. ವೈ ಇಟ್ ಈಸ್, ಯಾಕಿದು ಬೇಕು, ಯಾಕೆ ಬೇಕು ಅಂತ ಹೇಳಿದ್ರೆ ಇಂಗ್ಲಿಷ್ ವಿಶ್ವದ ಎಲ್ಲೆಡೆಯೂ ಬಳಸುವ ಭಾಷೆಯಾಗಿದೆ. ಆಧುನಿಕ ತಂತ್ರಜ್ಞಾನ ಇಂಗ್ಲಿಷ್ ಭಾಷೆಯ ಮೂಲಕ ನಮಗೆ ಬೇಗ ದೊರಕ್ತದೆ. ದಟ್ಸ್ ವೈ ನಮಗೆ ಈ ಕಾರಣಕ್ಕೆ ಇಂಗ್ಲಿಷ್ ಭಾಷೆಯಲ್ಲಿ ನಿರರ್ಗಳತೆಯನ್ನ, ಫ್ಲೂಯೆನ್ಸಿಯನ್ನ, ಮಾಸ್ಟರಿಯನ್ನ ಗಳಿಸೋದು ಒಳ್ಳೇದು. ದಟ್ ಇಸ್ ವೈ ಜನಧ್ವನಿ ಕಮ್ಯುನಿಟಿ ರೇಡಿಯೋ ಅಥವಾ ಸಮುದಾಯ ರೇಡಿಯೋ ನಿಮಗೆ ಇಂಗ್ಲಿಷ್ ಅನ್ನ ಈ ಕಾರ್ಯಕ್ರಮದ ಮೂಲಕ ಕಲಿಸ್ಕೊಡ್ಲಿಕ್ಕೆ ಪ್ರಯತ್ನ ಮಾಡ್ತಾ ಇದೆ. ಹೌ ಇಟ್ ಈಸ್ ಡೂಯಿಂಗ್, ಅದು ಹೇಗೆ ಮಾಡ್ತಾ ಇದೆ ಅಂತ ಹೇಳಿದ್ರೆ, ನನ್ನಂತ ಇಂಗ್ಲಿಷ್ ಶಿಕ್ಷಕರನ್ನ ಆರಿಸಿ ನೀವು ನಮ್ಮ ಮಕ್ಕಳಿಗೆ ಈ ರೀತಿಯ ಕಾರ್ಯಕ್ರಮಗಳನ್ನ ಕಲಿಸ್ಕೊಡಿ ಅಂತ ಹೇಳಿ ನನ್ನಂತಹ ಶಿಕ್ಷಕರಿಂದ ಆಡಿಯೋ ರೆಕಾರ್ಡಿಂಗ್ ಅನ್ನ ಮಾಡಿ, ಕ್ಲಾಸ್ ಅನ್ನ ಮೊದಲೇ ರೆಕಾರ್ಡ್ ಮಾಡಿ ನಿಮಗೆ ಅದನ್ನ ರೇಡಿಯೋದ ಮೂಲಕ ಬಿತ್ತರಿಸ್ತದೆ. ಬಿತ್ತರ ಅನ್ನೋ ಪದ ಕನ್ನಡದಲ್ಲಿ, ಬ್ರಾಡ್ಕಾಸ್ಟ್ ಅನ್ನೋ ಪದ ಇಂಗ್ಲಿಷ್ ನಲ್ಲಿ ನಾವು ಬಳಸಿ ಇದನ್ನ ಅರ್ಥ ಮಾಡ್ಕೊಳ್ಬಹುದು. ಸೊ ಹೀಗೆ ನಾನು ಒಬ್ಬ ಶಿಕ್ಷಕ, ಸದಾನಂದ ಅನ್ನುವ ಒಬ್ಬ ಶಿಕ್ಷಕ
ಒಂದು ಕಡೆ ಕೂತು ನನ್ನ ಕ್ಲಾಸ್ ಅನ್ನ ರೆಕಾರ್ಡ್ ಮಾಡಿ ಧ್ವನಿ ಮುದ್ರಿಸಿ ರೇಡಿಯೋ ಕೇಂದ್ರದವರಿಗೆ ಕೊಟ್ಟಾಗ ಅವರು ಒಂದು ನಿಗದಿತ ಸಮಯದಲ್ಲಿ ನಾನು ಪಾಠ ಮಾಡಿದ ಧ್ವನಿ ಮುದ್ರಿಕೆಯನ್ನ ರೆಕಾರ್ಡಿಂಗ್ ಅನ್ನ ಪ್ರಸಾರ ಮಾಡೋದ್ರ ಮೂಲಕ ಬಿತ್ತರಿಸೋದ್ರ ಮೂಲಕ ನಿಮ್ಮಂತ ನೂರಾರು ಸಾವಿರಾರು ಮಕ್ಕಳನ್ನ ಒಂದು ಕಾಲದಲ್ಲಿ ಏಕಕಾಲದಲ್ಲಿ ತಲುಪಲಿಕ್ಕೆ ಅವಕಾಶ ಆಗತ್ತೆ. ಹಾಗಾಗಿ ಅವರು ಈ ಕಾರ್ಯಕ್ರಮವನ್ನ ನಿಮ್ಮ ಹತ್ರ ತಲುಪಿಸ್ತಾರೆ, ನಿಮ್ಮ ಮನೆಗೆ ನಿಮ್ಮ ಶಾಲೆಗೆ ಇದನ್ನ ತಲುಪಿಸ್ತಾರೆ. ಸೊ ಹೌ ದೇ ಡೂ, ಹೀಗೆ ಕಾರ್ಯಕ್ರಮವನ್ನ ರೆಕಾರ್ಡ್ ಮಾಡಿ ಒಂದು ರೇಡಿಯೋ ಮಾಧ್ಯಮದ ಮೂಲಕ ನಿಮ್ಮ ಮನೆಯವರಿಗೆ ಕಳಿಸ್ತಾರೆ. ಹೌ, ವೈ, ಇಂಗ್ಲಿಷ್ ಬಹಳ ಮುಖ್ಯ. ವಾಟ್, ಏನಿದು, ಇಂಗ್ಲಿಷ್ ಕಲಿಸುವ ಕಾರ್ಯಕ್ರಮ. ಹಾಗಾಗಿ ವಾಟ್, ವೈ, ಹೌ ಈ ಮೂರು ಮೂಲ ಪ್ರಶ್ನೆಗಳನ್ನ ನೀವು ಇಟ್ಕೊಂಡ್ರೆ ನಿಮಗೆ ಇದರಿಂದ ತುಂಬಾ ಅನುಕೂಲ ಆಗತ್ತೆ. ಯಾವುದನ್ನೇ ಆಗ್ಲಿ, ಯಾವುದೇ ಹೊಸದನ್ನ ನೀವು ಕಲಿಯೋದಾಗ್ಲಿ, ಸಾಮಾನ್ಯ ಗಣಿತ ಹೇಳ್ದಾಗ ನಿಮಗೆ ಯಾಕೆ ಬೇಕು ಅನ್ನೋ ಪ್ರಶ್ನೆ ಬರೋಕ್ ಮೊದಲೇ ಅಯ್ಯೋ ಕಷ್ಟ ಅನ್ನೋ ಆಲೋಚನೆ ಕೆಲವು ಸರಿ ಬರ್ತದೆ. ಆದ್ರೆ ಸರ್ಕಾರ ನಮಗೆ ಗಣಿತನ ಕಲೀರಿ, ಇಂಗ್ಲಿಷ್ ಅನ್ನ ಕಲೀರಿ, ಕನ್ನಡವನ್ನ ಕಲೀರಿ, ಸೋಷಿಯಲ್ ಸೈನ್ಸ್ ಸಮಾಜ ವಿಜ್ಞಾನನ ಕಲೀರಿ, ಹಾಗೆ ಹಿಂದಿ ಭಾಷೆಯನ್ನ ಕಲೀರಿ ಅಥವಾ ಮತ್ತೊಂದು ವಿಷಯವನ್ನ ಕಲೀರಿ ಅಂತ ಹೇಳಿದಾಗ ಯಾಕಪ್ಪ ಹಿಂಗೆ ಹಿಂಸೆ ಮಾಡ್ತಾರೆ ಅಂತ ಪ್ರಶ್ನೆ ಬರಬಾರ್ದು. ನಿಮಗೆ ಬರ್ಬೇಕಾಗಿರೋ ಮೊದಲನೇ ಪ್ರಶ್ನೆ ಏನಪ್ಪಾ ಅಂತ ಹೇಳಿದ್ರೆ ಏನದು, ವಾಟ್ ಇಟ್ ಈಸ್, ಯಾಕೆ, ವೈ ದೇ ವಾಂಟ್ ಅಸ್ ಟು ಲರ್ನ್, ನಾವ್ಯಾಕೆ ಅದನ್ನ ಕಲಿಬೇಕು ಅಂತ ಹೇಳಿ ಅವರು ಅನ್ಕೊಂಡಿದ್ದಾರೆ, ಮತ್ತು ಅವರು ಹೌ ದೇ ಆರ್ ಗೋಯಿಂಗ್ ಟು ಟೀಚ್, ಅದನ್ನ ನಮ್ಗೆ ಅವರು ಹೇಗೆ ಕಲಿಸ್ತಾರೆ, ಏನು, ಏಕೆ ಮತ್ತು ಹೇಗೆ, ಈ ಮೂರು ಪ್ರಶ್ನೆಗಳನ್ನ ನೀವು ಇಟ್ಕೊಳ್ಬೇಕು. ಐ ಹ್ಯಾವ್ ಬೀನ್ ಟೆಲ್ಲಿಂಗ್ ಯು ಇಂಗ್ಲಿಷ್ ಈಸ್ ಡಿಫರೆಂಟ್, ಇಟ್ ಈಸ್ ನಾಟ್ ಡಿಫಿಕಲ್ಟ್. ಮಕ್ಳೆ, ನಾನೀಗ ಬಳಸಿದ ವಾಕ್ಯನ ಗಮನಿಸಿದ್ರ, ಐ ಹ್ಯಾವ್ ಬೀನ್ ಟೆಲ್ಲಿಂಗ್ ಯು ಮತ್ತೆ ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್ ಅಲ್ಲಿ ಈ ವಾಕ್ಯವನ್ನ ನಾನು ಹೇಳಿದೆ. ಐ ಹ್ಯಾವ್ ಬೀನ್ ಟೆಲ್ಲಿಂಗ್ ಯು, ನಾನು ನಿಮಗೆ ಹೇಳ್ತಾನೆ ಬಂದಿದ್ದೀನಿ ಅನ್ನೋ ಅರ್ಥವನ್ನ ಇದು ಕೊಡುತ್ತೆ. ಪ್ರೆಸೆಂಟ್ ಕಂಟಿನ್ಯೂಸ್ ಅನ್ನ ನಾವು ನಡೀತಾ ಇರುವಂತ, ಮಾತನಾಡ್ತಾ ಇರೋ ಸಂದರ್ಭದಲ್ಲಿ ನಡೀತಾ ಇರುವಂತ ಕ್ರಿಯೆಗಳನ್ನ ವಿವರಿಸಲಿಕ್ಕೆ ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್ ಅನ್ನ ಬಳಸ್ತೀವಿ ಅಲ್ವಾ. ಕೆಲಸ ಖಂಡಿತ ಈಗ ತಾನೇ ಮುಗಿದಿದೆ ಅಥವಾ ಈಗ ತಾನೇ ಮುಗೀತು ಅಂತ ಹೇಳಲಿಕ್ಕೆ ಪ್ರೆಸೆಂಟ್ ಪರ್ಫೆಕ್ಟ್ ಅನ್ನ ಬಳಸ್ತೇವೆ. ಹಾಗೆ ಪ್ರೆಸೆಂಟ್ ಪರ್ಫೆಕ್ಟ್ ಅನ್ನ ಬಳಸಬೇಕಾದ್ರೆ ಹಿಂದೆ ನಡೆದಂತ ಘಟನೆ ಮಾತನಾಡುವ ಸಂದರ್ಭದಲ್ಲಿ ಅಥವಾ ವರ್ತಮಾನದಲ್ಲಿ ಕೆಲಸಕ್ಕೆ ಬರುತ್ತೆ, ಪ್ರಸ್ತುತ ಅಂತ ಅನ್ನಿಸ್ದಾಗ್ಲೂ ಕೂಡ ನಾವು ಪ್ರೆಸೆಂಟ್ ಪರ್ಫೆಕ್ಟ್ ಅನ್ನ ಬಳಸ್ತೇವೆ ಅಂತ ನಾನು ನಿಮಗೆ ಹೇಳಿದ್ದೇನೆ. ಈಗ ನೋಡಿ, ನಾನು ನಿಮಗೆ ಐ ಹ್ಯಾವ್ ಬೀನ್ ಟೆಲ್ಲಿಂಗ್ ಯು ಇಂಗ್ಲಿಷ್ ಈಸ್ ಡಿಫರೆಂಟ್, ಇಟ್ ಈಸ್ ನಾಟ್ ಡಿಫಿಕಲ್ಟ್. ಐ ಹ್ಯಾವ್ ಟೋಲ್ಡ್ ಯು ಇಂಗ್ಲಿಷ್ ಈಸ್ ಡಿಫರೆಂಟ್, ಇಟ್ ಈಸ್ ನಾಟ್ ಡಿಫಿಕಲ್ಟ್. ಐ ಹ್ಯಾವ್ ಟೋಲ್ಡ್ ಯು ಅಂತ ಹೇಳೋದಕ್ಕೂ ಐ ಹ್ಯಾವ್ ಬೀನ್ ಟೆಲ್ಲಿಂಗ್ ಯು ಅಂತ ಹೇಳೋದಕ್ಕೂ ವ್ಯತ್ಯಾಸ ಏನಪ್ಪಾ ಅಂತ ಹೇಳಿದ್ರೆ, ನೋಡಿ, ಕನ್ನಡದಲ್ಲಿ ನಾನ್ ನಿಮ್ಗೆ ಹೇಳ್ತಾನೆ ಬಂದಿದ್ದೀನಿ ಅಂತ ಹೇಳೋದು ಅಥವಾ ನಾನ್ ನಿಮ್ಗೆ ಹೇಳಿದ್ದೇನೆ ಅಂತ ಹೇಳೋದು. ಹೇಳಿದ್ದೇನೆ ಅಂತ ಹೇಳಿದಾಗ ಹಿಂದೆ ಹೇಳಿದ್ದೆ, ಈಗ ಜ್ಞಾಪಿಸ್ಕೊಳ್ಳಿ ಅಂತ ಹೇಳಿ ಮತ್ತೆ ನಿಮ್ಗೆ ನೆನಪು ಮಾಡುವಂಥದ್ದು. ಪಾಸ್ಟ್ ಆಕ್ಷನ್ ಅನ್ನ ಪ್ರೆಸೆಂಟ್ ಅಲ್ಲಿ ನಿಂತು ನೆನಪು ಮಾಡ್ಕೊಳ್ಳಿ ಅಂತ ಹೇಳಿದಾಗ ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್ ಅನ್ನ ನಾವು ಬಳಸ್ತೇವೆ. ಆದ್ರೆ ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್ ಅನ್ನ ಬಳಸುವ ಸಂದರ್ಭ ಸ್ವಲ್ಪ ವಿಶೇಷವಾಗಿರುತ್ತೆ. ಇಟ್ ಈಸ್ ವೆರಿ ಸ್ಪೆಷಲ್. ಇಲ್ಲಿ ಏನಪ್ಪಾ ಅಂತ ಹೇಳಿದ್ರೆ, ಕ್ರಿಯೆ ನಡೆದಿದೆ ಅಂತ ಹೇಳೋದ್ರ ಜೊತೆಗೆ ಇಷ್ಟು ದಿನದಿಂದ ನಡೀತಾ ಇದೆ ಅಂತ ಹೇಳೋದು ಮುಖ್ಯ ಆಗತ್ತೆ. ಡ್ಯೂರೇಷನ್ ಆಫ್ ಆಕ್ಷನ್ ಈಸ್ ಇಂಪಾರ್ಟೆಂಟ್. ಡ್ಯೂರೇಷನ್ ಆಫ್ ಆಕ್ಷನ್ ನೋಡಿ, ಐ ಹ್ಯಾವ್ ಬೀನ್ ಟೀಚಿಂಗ್ ಯು ಇಂಗ್ಲಿಷ್ ಸಿನ್ಸ್ January 2025. 2025 ಜನವರಿಯಿಂದಲೂ ನಾನ್ ನಿಮ್ಗೆ ಇಂಗ್ಲಿಷ್ ಅನ್ನ ಕಲಿಸ್ತಾ ಇದ್ದೀನಿ. ಇಲ್ಲೇನಂದ್ರೆ ಜನವರಿಯಿಂದ, ಅಂದಿನಿಂದಲೂ, ಆ ಸಮಯದಿಂದಲೂ ಅಂತ ನಾವೇನು ಕನ್ನಡದಲ್ಲಿ ಸ್ವಲ್ಪ ಒತ್ತಿ ಹೇಳ್ತೇವಲ್ಲ, ಆ ಹೇಳುವಿಕೆಯನ್ನ ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್ ಹೇಳ್ಕೊಡತ್ತೆ. ಈ ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್ ಏನಿದೆ, ಇದು ಬಹಳ ವಿಶೇಷವಾದಂತಹ ಟೆನ್ಸ್ ಆಗಿರುತ್ತೆ.
ಹೆಚ್ಚು ಇದನ್ನ ಬಳಕೆ ಮಾಡೋದಿಲ್ಲ. ಆದ್ರೆ ಇದರ ಬಳಕೆ ನಮಗೆ ಬೇಕು. ಮತ್ತೆ ಯಾವ ಸಂದರ್ಭದಲ್ಲಿ ಬೇಕು ಅಂತ ಹೇಳಿದ್ರೆ ನೋಡಿ, ಒಂದೆರಡು ಮೂರು ಉದಾಹರಣೆಗಳನ್ನ ಗಮನಿಸೋಣ. ಈಗ ನಿಮ್ ಮನೆಗಳಲ್ಲಿ ಸಾಮಾನ್ಯ ನೀವಿನ್ನೋ 8ನೇ ಕ್ಲಾಸೋ 7ನೇ ಕ್ಲಾಸೋ ಇಲ್ಲಿ ಓದ್ತಾ ಇದ್ರೆ, ಯಾವ್ದಾದ್ರು ಹಬ್ಬಗಳನ್ನ ಮಾಡ್ತಾ ಇದ್ರೆ ನಿಮ್ ಮನೆಯಲ್ಲಿ ನಿಮಗೆ ಮನೆ ಕೆಲಸ ಮಾಡೋದ್ರ ಬಗ್ಗೆ ಸ್ವಲ್ಪ ಆಸಕ್ತಿ ಕಡಿಮೆ ಅಂತ ಇಟ್ಕೊಳ್ಳಿ. ನೀವು 7-8ನೇ ಕ್ಲಾಸ್ ಅಲ್ಲಿ ಇದ್ದಾಗ ನಿಮ್ಗೆ ಹೆಚ್ಚು ಯೋಚನೆ, ಆಟ ಆಡ್ಬೇಕು, ಹೊರಗಡೆ ಹೋಗ್ಬೇಕು ಅನ್ನೋದಿರುತ್ತೆ. ಆದ್ರೆ ಮನೆಯಲ್ಲಿ ನಿಮ್ಮ ಅಮ್ಮಂದ್ರಿಗೆ ಅಥವಾ ನಿಮ್ಮ ಅಪ್ಪಂದ್ರಿಗೆ ನೀವು ಸ್ವಲ್ಪ ಸಹಾಯ ಮಾಡಿದ್ರೆ, ಸಣ್ಣ ಪುಟ್ಟ ಕೆಲಸನ ಮಾಡಿಕೊಟ್ರೆ ಅನುಕೂಲ ಅನ್ನೋ ಯೋಚನೆ ಅವ್ರಿಗೂ ಇರುತ್ತೆ. ಹಾಗಾಗಿ ಕೆಲಸಗಳನ್ನ ಮಾಡ್ಕೊಡ್ಲಿ ಅಂತ ಅವ್ರು ನಿರೀಕ್ಷೆ ಮಾಡ್ತಾರೆ. ನಿಮ್ಗೆ ಅಯ್ಯೋ ರಜಾ ಇದ್ರೆ ಬಿಟ್ರು ಸಾಕಪ್ಪ, ರಜಾ ಇದೆ, ಆಟ ಆಡಕ್ ಹೋಗೋಣ, ಹೊರಗಡೆ ಫ್ರೆಂಡ್ಸ್ ಜೊತೆ ಇರೋಣ ಅಂತ ನಿಮ್ಗನ್ಸುತ್ತೆ. ಹಾಗಾಗಿ ನೀವೇನ್ ಮಾಡ್ತೀರಿ, ದಂಬರ್ದ ಮನ್ಸಿಂದ ಮನೇಲಿ ಹೇಳೋ ಕೆಲ್ಸ ಮಾಡ್ತೀರಿ. ಆದ್ರೆ ಅವ್ರಿಗೆ ಸಮಾಧಾನ ಆಗುವಂಗೆ ಮಾಡೋದಿಲ್ಲ. ಅವಾಗ ಒಂದೊಂದ್ಸರಿ ನಿಮ್ ಮನೆಯಲ್ಲಿ ನಿಮ್ಮ ಅಪ್ಪ ಅಥವಾ ಅಮ್ಮ ಅಥವಾ ಯಾರಾದ್ರೂ ದೊಡ್ಡವರು ಹೇಳ್ತಾರೆ, ಬೆಳಗ್ಗೆಯಿಂದ ನೋಡ್ತಾ ಇದ್ದೀನಿ, ಹೇಳಿದ ಕೆಲ್ಸ ಮಾತ್ರ ಮಾಡ್ತಾ ಇಲ್ಲ ಅಂತ ಹೇಳ್ತಾರೆ. ಅಂದ್ರೆ ಅವ್ರು ಏನ್ ಹೇಳ್ತಾರೆ, ಬೆಳಗ್ಗೆಯಿಂದ ನೋಡ್ತಾ ಇದ್ದೀನಿ ಅಂತ ಹೇಳ್ತಾರೆ. ಐ ಹ್ಯಾವ್ ಬೀನ್ ವಾಚಿಂಗ್ ಯು ಸಿನ್ಸ್ ಮಾರ್ನಿಂಗ್. ಅಂದ್ರೆ ನಿಮ್ಮನ್ನ ಗಮನಿಸ್ತಾ ಇರೋದು ಮುಖ್ಯ ಅಲ್ಲ, ಇಲ್ಲಿ ಬೆಳಗ್ಗೆಯಿಂದ ಗಮನಿಸ್ತಿದ್ದೀನಿ ಅಂತ ಹೇಳೋದು ಮುಖ್ಯ. ಅದೊಂದು ರೀತಿಯ ವಾರ್ನಿಂಗ್ ಆಗಿ, ಎಚ್ಚರ, ಬೆಳಗ್ಗೆಯಿಂದ ನೋಡ್ತಾ ಇದ್ದೀನಿ, ನನ್ನ ತಾಳ್ಮೆನ ಪರೀಕ್ಷೆ ಮಾಡಬೇಡ ಅನ್ನೋ ಎಚ್ಚರ ಅನ್ನೋ ಮೆಸೇಜ್ ಕೂಡ ಅಲ್ಲಿ ಇರುತ್ತೆ. ಇದು ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಅನ್ನ ಬಳಸುವಂತಹ ಒಂದು ವಿಧಾನ. ಇದರ ಇನ್ನೊಂದು ಉದಾಹರಣೆನ ತಗೊಳ್ಳೋಣ. ಈಗ ನಿಮಗೆ ಜೂನ್ ತಿಂಗಳಲ್ಲಿ ನೀವು ಶಾಲೆಗೆ ಅಥವಾ ಕಾಲೇಜಿಗೆ ಹೋದ್ರಿ. ಅಲ್ಲಿ ನಿಮ್ಮ ಇಂಗ್ಲಿಷ್ ಟೀಚರ್ ಹೇಳಿದ್ರು, ಜೂನ್ ನಲ್ಲಿ ನೋಡ್ರಪ್ಪ, ಜುಲೈ ಕೊನೆ ವಾರದಲ್ಲಿ ನಿಮಗೊಂದು ಟೆಸ್ಟ್ ಇರುತ್ತೆ, ಅದಕ್ಕೆ ಮೊದಲ 3 ಪಾಠಗಳನ್ನ ಓದ್ಕೊಂಡ್ಬಿಡ್ಬೇಕು, ಮತ್ತದು ಮುಖ್ಯ, ಹೆಡ್ ಮಾಸ್ಟರ್ ನೋಡ್ತೀನಿ ಅಂತ ಹೇಳಿದ್ದಾರೆ, ಪ್ರಿನ್ಸಿಪಾಲ್ ಅದನ್ನ ಗಮನಿಸ್ತಾರೆ. ಹಾಗಾಗಿ ನೀವೆಲ್ಲ ಚೆನ್ನಾಗಿ ಆ ಪರೀಕ್ಷೆನಲ್ಲಿ ಅಂಕ ತಗೊಳ್ಬೇಕು, ಮಾರ್ಕ್ಸ್ ತಗೊಳ್ಬೇಕಾಗ್ಬೋದಲ್ವಾ. ಈಗ ಪಾಠನ ಶುರು ಮಾಡ್ತೇನೆ, ಜುಲೈ ಕೊನೆ ವಾರದಲ್ಲಿ ಪಾಠ ಇರುತ್ತೆ, ಟೆಸ್ಟ್ ಇರುತ್ತೆ, ಈ ಪಾಠಗಳ ಮೇಲೆ ಚೆನ್ನಾಗಿ ಕಲ್ತ್ಕೊಳ್ಳಿ ಅಂತ ಹೇಳಿರ್ತಾರೆ. ಸರಿ, ಈಗ ನೀವು ಜೂನ್ ಮೊದಲನೇ ವಾರದಿಂದಾನೇ ಆ ಪಾಠಗಳನ್ನ ಮಾಸ್ಟ್ರು, ಟೀಚರು, ಮೇಡಮ್ ಹೇಳ್ಕೊಟ್ಟ ತಕ್ಷಣ ಅಭ್ಯಾಸ ಮಾಡ್ಕೊಂಡ್ ಬಂದ್ರಿ ಅಂತ ಇಟ್ಕೊಳ್ಳಿ. ಮತ್ತೆ ನಿಮ್ಮ ಟೀಚರ್ ಹೇಳಿದ ಹಾಗೆ ಜುಲೈ 26ನೇ ತಾರೀಕು 27ನೇ ತಾರೀಕು ಟೆಸ್ಟ್ ನ ಕೊಟ್ರು. ನೀವು ಟೆಸ್ಟ್ ಅನ್ನು ಚೆನ್ನಾಗಿ ಬರೆದ್ರಿ. ನಿಮ್ಮ ಟೀಚರ್ ಪೇಪರ್ ಗಳನ್ನ ಮೌಲ್ಯಮಾಪನ ಮಾಡಿದ್ರು, ಇವ್ಯಾಲ್ಯೂಯೇಟ್ ಮಾಡಿದ್ರು, ಇವ್ಯಾಲ್ಯೂಯೇಷನ್ ಆಯ್ತು. ಇವ್ಯಾಲ್ಯೂಯೇಷನ್ ಆದ್ಮೇಲೆ ಕ್ಲಾಸ್ ನಲ್ಲಿ ನಿಮ್ಮ ಎಲ್ಲ ಉತ್ತರ ಪತ್ರಿಕೆಗಳನ್ನ ತಂದು ಟೀಚರ್ ಪ್ರತಿಯೊಬ್ಬರದು ಅಂಕವನ್ನ ಹೇಳಿ, ನೀವೆಲ್ಲರೂ ಚೆನ್ನಾಗಿ ಅಂಕ ಗಳಿಸ್ಕೊಂಡಿದ್ದೀರಿ, ಐ ಹ್ಯಾವ್ ಬೀನ್ ಟೆಲ್ಲಿಂಗ್ ಯು ಟು ಪ್ರಿಪೇರ್ ವೆಲ್ ಅಂತ ಹೇಳ್ತಾರೆ. ಐ ಹ್ಯಾವ್ ಬೀನ್ ಟೆಲ್ಲಿಂಗ್ ಯು, ಸೊ ಯು ಹ್ಯಾವ್ ಬೀನ್ ಫಾಲೋಯಿಂಗ್ ಮೈ ಅಡ್ವೈಸ್, ಯು ಹ್ಯಾವ್ ಬೀನ್ ಫಾಲೋಯಿಂಗ್ ಮೈ ವರ್ಡ್ಸ್. ನೀವು ಎಲ್ರೂ ನನ್ನ ಮಾತನ್ನ ಜೂನಿಂದನೂ ಕೇಳ್ತಾ ಬಂದ್ರಿ, ಜೂನಿಂದನೂ ನಾನ್ ನಿಮಗೆ ಹೇಳ್ತಾ ಬಂದೆ, ನೀವು ಜೂನಿಂದನೂ ಕಲಿತಾ ಬಂದ್ರಿ. ನೋಡಿ, ಯು ಹ್ಯಾವ್ ಡನ್ ವೆಲ್ ಇನ್ ಎಕ್ಸಾಮ್, ನೀವು ಬಹಳ ಚೆನ್ನಾಗಿ ಪರೀಕ್ಷೆಯನ್ನ ಮಾಡಿದ್ದೀರಿ ಅಂತ ಹೇಳುದು. ಸೊ ಇಲ್ಲಿ ಯು ಹ್ಯಾವ್ ಬೀನ್ ಲರ್ನಿಂಗ್ ವೆಲ್ ಸಿನ್ಸ್ ಜೂನ್ ಅಂತ ಹೇಳೋದು, ಐ ಹ್ಯಾವ್ ಬೀನ್ ಟೆಲ್ಲಿಂಗ್ ಯು ಸಿನ್ಸ್ ಜೂನ್ ಅನ್ನೋದು, ಐ ಹ್ಯಾವ್ ಬೀನ್ ಟೀಚಿಂಗ್ ಯು ಸಿನ್ಸ್ ಜೂನ್ ಅಂತ ಹೇಳೋದು. ಈ 3 ವಾಕ್ಯಗಳು ಹೇಗಪ್ಪ ಅಂದ್ರೆ, ನಾನ್ ನಿಮಗೆ ಜೂನ್ ತಿಂಗಳಿಂದಾನೂ ಹೇಳ್ತಾ ಇದ್ದೀನಿ, ಜೂನ್ ತಿಂಗಳಿಂದಾನೂ ಕಲಿಸ್ತಾ ಇದ್ದೀನಿ, ನೀವು ಜೂನ್ ತಿಂಗಳಿಂದಾನೂ ಕಲಿತಾ ಇದ್ದೀರಿ. ಇಂಥ ಸಂದರ್ಭದ ಅಂದ್ರೆ ಈ ರೀತಿಯ ಅರ್ಥದ ವಾಕ್ಯಗಳನ್ನ ನಾವು ಹೇಳ್ಬೇಕಾದ್ರೆ ಅದನ್ನ ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್ ಅಲ್ಲಿ ನಾವು ಹೇಳ್ಬೇಕು. ಆಗ್ತಿದೆ ಅಲ್ವಾ? ಸರಿ, ಹಾಗಿದ್ರೆ ಈಗ ಇದರ ರಚನೆನ ಇನ್ನೊಂದ್ಸರಿ ಗಮನಿಸ್ಬಿಡಿ. ನೋಡಿ, ಇಲ್ಲಿ ಒಂದು ವಿಶೇಷ ಇದೆ. ಏನಪ್ಪಾ ವಿಶೇಷ ಅಂತ ಹೇಳಿದ್ರೆ, ಸಬ್ಜೆಕ್ಟ್ ಗೊತ್ತು ನಿಮಗೆ, ಕ್ರಿಯೆಗೆ ಕಾರಣವಾಗುವಂತ ಅಂಶ ಅದರ ನಿಮಗೆ ಅರಿವಿದೆ. ಹ್ಯಾಸ್ ಮತ್ತು ಹ್ಯಾವ್ ಈ 2 ಹೆಲ್ಪಿಂಗ್ ವರ್ಬ್ ಆಗಿ ಬರುತ್ತೆ. ಹ್ಯಾಸ್ ಮತ್ತೆ ಹ್ಯಾವ್, ಇದರ ಜೊತೆಗೆ ಇಲ್ಲಿ ಇನ್ನೊಂದು ಹೆಲ್ಪಿಂಗ್ ವರ್ಬ್ ಇರುತ್ತೆ, ಅದನ್ನ ಬೀನ್ ಅಂತ ಹೇಳ್ತಾರೆ. BEEN, ಬೀನ್. ನಂತರ ಮೇನ್ ವರ್ಬ್ ಏನಿರುತ್ತಲ್ಲ ಅದು ING ಫಾರ್ಮ್ ಅಲ್ಲಿ ಇರುತ್ತೆ. ING ಫಾರ್ಮ್ ಅಲ್ಲಿ ಇರುತ್ತೆ ಅಂತ ಹೇಳಿದ್ರೆ ಅದು ಪ್ರೆಸೆಂಟ್ ಪಾರ್ಟಿಸಿಪಲ್ ವರ್ಬ್ ಆಗಿರುತ್ತೆ.
ಇಲ್ಲಿ ನೀವು ಇಂಗ್ಲಿಷ್ ನಲ್ಲಿರೋ ಎಲ್ಲ ವರ್ಕ್ಗಳನ್ನ 4 ವಿಂಗಡಿಸ್ಕೊಳ್ತೀವಿ ಅಂತ ನೆನಪು ಮಾಡ್ಕೊಳ್ಬೇಕು. ಪ್ರೆಸೆಂಟ್, ಪ್ರೆಸೆಂಟ್ ಪಾರ್ಟಿಸಿಪಲ್, ಪಾಸ್ಟ್ ಮತ್ತು ಪಾಸ್ಟ್ ಪಾರ್ಟಿಸಿಪಲ್ ವರ್ಬ್. ಇದು ನಿಮಗೆ ನೆನಪಿರಬೇಕು. ಇಲ್ಲಿ ನಾವು ಪ್ರೆಸೆಂಟ್ ಪಾರ್ಟಿಸಿಪಲ್ ವರ್ಬ್ ಅನ್ನ ಬಳಸ್ತೇವೆ. ನೋಡಿ, ಇಲ್ಲೊಂದು ವಿಶೇಷ ಇದೆ. ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್ ಅನ್ನ ಬಳಸಬೇಕಾದ್ರೆ ಪಾಸ್ಟ್ ಪಾರ್ಟಿಸಿಪಲ್ ವರ್ಬ್ ಬರುತ್ತೆ. ಪ್ರೆಸೆಂಟ್ ಕಂಟಿನ್ಯೂಸ್ ಅನ್ನ ಬಳಸಬೇಕಾದ್ರೆ ಪ್ರೆಸೆಂಟ್ ಪಾರ್ಟಿಸಿಪಲ್ ವರ್ಬ್ ಬರುತ್ತೆ. ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್ ಅಲ್ಲಿ ಹ್ಯಾಸ್ ಮತ್ತೆ ಹ್ಯಾವ್ ಹೆಲ್ಪಿಂಗ್ ವರ್ಬ್ ಆಗಿರುತ್ತೆ. ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್ ಅಲ್ಲಿ ಈಸ್, ಆಮ್, ಆರ್ ಹೆಲ್ಪಿಂಗ್ ವರ್ಬ್ ಆಗಿದೆ. ಈ ಟೆನ್ಸಿನ ವಿಶೇಷತೆ ಏನು? ನಾನು ನಿಮ್ಗೆ ಆಗ್ಲೇ ಹೇಳಿದೆ. ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸಿನ ಗುಣಗಳನ್ನು ಹೊಂದಿರುತ್ತೆ, ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸಿನ ಗುಣಗಳನ್ನು ಹೊಂದಿರುತ್ತೆ. ಎರಡೂ ಗುಣಗಳು ಈ ಟೆನ್ಸ್ ಅಲ್ಲಿ ಇರುತ್ತೆ. ಇಲ್ಲಿ ಪರ್ಫೆಕ್ಟ್ ಟೆನ್ಸ್ ಅಲ್ಲಿ ಅಂದ್ರೆ ಪ್ರೆಸೆಂಟ್ ಪರ್ಫೆಕ್ಟ್ ಅಲ್ಲಿ ಹೆಲ್ಪಿಂಗ್ ವರ್ಬ್ ಆಗಿ ಬರುವಂತ ಹ್ಯಾಸ್ ಮತ್ತೆ ಹ್ಯಾವ್ ಇರುತ್ತೆ. ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್ ಅಲ್ಲಿ ಮೇನ್ ವರ್ಬ್ ಆಗಿ ಬರುವಂತಹ ಪ್ರೆಸೆಂಟ್ ಪಾರ್ಟಿಸಿಪಲ್ ವರ್ಬ್ ಅಂದ್ರೆ ING ವರ್ಬ್ ಇರುತ್ತೆ. ಇವೆರಡರ ಜೊತೆಗೆ ಇನ್ನೊಂದು ಹೆಲ್ಪಿಂಗ್ ವರ್ಬ್ ಬರುತ್ತೆ. ಅದನ್ನ ಬೀನ್, BEEN, ಬೀನ್ ಅಂತ ಹೇಳ್ತೇವೆ. ಏನಪ್ಪಾ ಇದು ಬೀನ್ ಅಂತ ಹೇಳಿದ್ರೆ, ಒಂದ್ ಕಡೆ ಬರ್ಕೊಂಡ್ಬಿಡಿ, ನಿಮಗೆ ಸುಲಭ ಆಗತ್ತೆ. ಇವುಗಳನ್ನ ಬಿ ವರ್ಬ್ ಅಂತ ಹೇಳ್ತೇವೆ. ನೋಡಿ, ಈಸ್, ಆಮ್, ಆರ್ ಈ 3 ಇದಾವಲ್ಲ, ಈ 3ರ ಜೊತೆಗೆ BE ಈ 4 ವರ್ಬ್ ಗಳನ್ನ ಬಿ ವರ್ಬ್ಸ್ ಅಂತ ಹೇಳಿ ಕರೀತಾರೆ. BE, ಬಿ, ಈಸ್, ಆಮ್, ಆರ್ ಈ 4 ಕೂಡ ಪ್ರೆಸೆಂಟ್ ವರ್ಬ್ ಗಳಾಗಿರುತ್ತೆ. ಇವುಗಳ ಪ್ರೆಸೆಂಟ್ ಪಾರ್ಟಿಸಿಪಲ್ ಯಾವ್ದಪ್ಪ ಅಂತ ಹೇಳಿದ್ರೆ ಬೀಯಿಂಗ್, BEING, ಬೀಯಿಂಗ್ ಆಗತ್ತೆ. ಇವುಗಳ ಪಾಸ್ಟ್ ವರ್ಬ್ ಯಾವುದು ಅಂತ ಹೇಳಿದ್ರೆ ವಾಸ್ ಮತ್ತೆ ವರ್, ವಾಸ್, ವರ್. ಇದನ್ನ ಪಾಸ್ಟ್ ಕಂಟಿನ್ಯೂಸ್ ಟೆನ್ಸ್ ಅಲ್ಲಿ ನೀವು ಹೆಲ್ಪಿಂಗ್ ವರ್ಬ್ ಆಗಿ ಬಳಸಿದ್ದೀರಿ, ವಾಸ್ ಮತ್ತೆ ವರ್. ಇವುಗಳ ಪಾಸ್ಟ್ ಪಾರ್ಟಿಸಿಪಲ್ ವರ್ಬ್ ಯಾವ್ದಪ್ಪ ಅಂತ ಹೇಳಿದ್ರೆ ಬೀನ್, BEEN. ಹಾಗೆ BEAN ಅಂತಾನೂ ಒಂದ್ ಪದ ಇದೆ, ಅದನ್ನು ಬೀನ್ ಅಂತ ಹೇಳ್ತೇವೆ. ಮತ್ತೆ ಹೇಳ್ತೇನೆ, BEAN, ಬೀನ್. ಅದರ ಅರ್ಥ ಏನು ಅಂತ ಹೇಳಿ ಡಿಕ್ಷನರಿನಲ್ಲಿ ಪದಕೋಶದಲ್ಲಿ ಒಮ್ಮೆ ನೋಡಿ. ಈಗ ನಾನ್ ಹೇಳ್ತಾ ಇರೋ ಬೀನ್ ಯಾವುದು? BEEN, ಬೀನ್. ಇದು ಬಿ, ಈಸ್, ಆಮ್, ಆರ್ ಈ 4 ಪದಗಳ ಪಾಸ್ಟ್ ಪಾರ್ಟಿಸಿಪಲ್ ರೂಪ ಬೀನ್. ಇದರ ಪಾಸ್ಟ್ ರೂಪ ವಾಸ್, ವರ್. ಇದರ ಪ್ರೆಸೆಂಟ್ ಪಾರ್ಟಿಸಿಪಲ್ ರೂಪ ಬೀಯಿಂಗ್, BEING, ಬೀಯಿಂಗ್. ಆಗ್ತದಲ್ವಾ? ರೈಟ್. ನೋಡಿ, ಹ್ಯಾಸ್, ಹ್ಯಾವ್ ಇರುತ್ತೆ, ಬೀನ್ ಇರುತ್ತೆ, ಮತ್ತೆ ಮೇನ್ ವರ್ಬ್ ಆಗಿ ಪ್ರೆಸೆಂಟ್ ಪಾರ್ಟಿಸಿಪಲ್ ವರ್ಬ್ ಇರುತ್ತೆ. ಇಲ್ಲಿ ಮತ್ತೆ ನೀವು ನೆನಪು ಮಾಡ್ಕೊಳ್ಬೇಕು, ಇಂಗ್ಲಿಷ್ ನಲ್ಲಿ ಮುಖ್ಯ ಕ್ರಿಯಾಪದಗಳು ಮೇನ್ ವರ್ಬ್ ಗಳು ಏನಿರುತ್ತೆ, ಕ್ರಿಯೆಯನ್ನ ಸೂಚಿಸುವಂತಹ ಮೇನ್ ವರ್ಬ್ ಗಳು ಏನಿರ್ತವೆ, ಅವು ಸ್ವತಃ ನೆಗೆಟಿವ್ ಆಗಲ್ಲ. ಟೀಚಿಂಗ್ ನಾಟ್, ಕಮಿಂಗ್ ನಾಟ್, ಗೋಯಿಂಗ್ ನಾಟ್ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಯಾಕೆ ಸಾಧ್ಯ ಇಲ್ಲ? ಇಂಗ್ಲಿಷ್ ನಲ್ಲಿ ಹಾಗೆ ಬಳಸೋದಿಕ್ಕೆ ಅವಕಾಶ ಇಲ್ಲ. ಹಾಗಾಗಿ ಇವುಗಳನ್ನ ನಾವು ನೆಗೆಟಿವ್ ಮಾಡಬೇಕು ಅಂತಾದ್ರೆ ಅವಕ್ಕೆ ಇನ್ನೊಂದು ಕ್ರಿಯಾಪದಗಳ ಸಹಾಯವನ್ನ ತಗೊಳ್ಬೇಕು. ಅವನ್ನೇ ಹೆಲ್ಪಿಂಗ್ ವರ್ಬ್ ಅಂತ ಹೇಳ್ತೇವೆ. ಟೀಚಿಂಗ್ ನಾಟ್ ಅಂತ ಹೇಳಕ್ ಬರಲ್ಲ, ಐ ಆಮ್ ನಾಟ್ ಟೀಚಿಂಗ್ ಅಂತ ಹೇಳ್ಬೇಕು. ಇದನ್ನ ಮತ್ತೆ ನೀವು ನೆನಪು ಮಾಡ್ಕೊಳ್ಳಿ, ಮರಿಬಾರ್ದು, ಒಂದ್ ಕಡೆ ಬರೆದಿಟ್ಕೊಳ್ಬೇಕು. ಇಂಗ್ಲಿಷ್ ನಲ್ಲಿ ಮೇನ್ ವರ್ಬ್ ಗಳನ್ನ ನೆಗೆಟಿವ್ ಮಾಡ್ಲಿಕ್ಕೆ ಇನ್ನೊಂದು ಗುಂಪಿನ ವರ್ಬ್ ಗಳ ಹೆಲ್ಪ್ ಅನ್ನ ತಗೊಳ್ತೇವೆ, ಅವನ್ನ ಹೆಲ್ಪಿಂಗ್ ವರ್ಬ್ ಅಂತ ಹೇಳ್ತೇವೆ. ಅವನ್ನ ನೆಗೆಟಿವ್ ಮಾಡ್ತೀವಿ. ಕನ್ನಡದಲ್ಲಿ ಮುಖ್ಯ ಕ್ರಿಯಾಪದನೇ ನೆಗೆಟಿವ್ ಮಾಡ್ತೀವಿ. ಹೋಗು, ಹೋಗಲ್ಲ, ಹೋಗ್ತಾ ಇದ್ದೀನಿ, ಹೋಗ್ತಾ ಇಲ್ಲ, ಹೋಗಿದ್ದೆ, ಹೋಗ್ಲಿಲ್ಲ, ಹೀಗೆ ಹೇಳ್ಬಿಡ್ತೇವೆ. ಇಂಗ್ಲಿಷ್ ನಲ್ಲಿ ಹಾಗೆ ಹೇಳಲಿಕ್ಕೆ ಬರೋದಿಲ್ಲ. ಇದನ್ನ ನೀವು ನೆನಪಲ್ಲಿ ಇಟ್ಕೊಳ್ಬೇಕು. ಆಗ್ಬೋದಲ್ವಾ? ಸೊ ಇಲ್ಲಿ ಆಸ್ ಮತ್ತೆ ಹ್ಯಾವ್ ಹೆಲ್ಪಿಂಗ್ ವರ್ಬ್ ಆಗುತ್ತೆ. ಮತ್ತೆ ಬೀನ್ ಇದೆ. ನೋಡಿ, ಕೆಲವು ಟೆನ್ಸ್ ಗಳಲ್ಲಿ ಒಂದಕ್ಕಿಂತ ಹೆಚ್ಚು ಹೆಲ್ಪಿಂಗ್ ವರ್ಬ್ ಬರುತ್ತೆ. ಅವ್ಯಾವು ಅಂತ ಹೇಳಿ ಮುಂದಿನ ಕ್ಲಾಸ್ಗಳಲ್ಲಿ ಮತ್ತೆ ನಿಮಗೆ ಹೇಳ್ತಾ ಹೋಗ್ತೇನೆ. ಈಗ ಈ ಟೆನ್ಸ್ ಅನ್ನ ಉದಾಹರಣೆಯಾಗಿ ತಗೊಳ್ಳೋಣ. ಹ್ಯಾವ್ ಬೀನ್, ಹ್ಯಾಸ್ ಬೀನ್ ಎರಡೂ ಸಾಧ್ಯ ಆಗುತ್ತೆ. ಒಂದಕ್ಕಿಂತ ಹೆಚ್ಚು ಹೆಲ್ಪಿಂಗ್ ವರ್ಬ್ಗಳಿದ್ರೆ ಈಸ್, ಆಮ್, ಆರ್ ಇರೋದು ಬೇರೆ. ಈಸ್, ಆಮ್, ಆರ್ ಇದೆಯಲ್ಲ, ಅಲ್ಲಿ ನಿಮ್ಗೆ
ಒಂದಕ್ಕಿಂತ ಹೆಚ್ಚು ಆಯ್ಕೆ ಇದೆ. ಇಲ್ಲಿ ಈಸ್, ಆಮ್, ಆರ್ ಇದ್ರೆ, ಹ್ಯಾಸ್, ಹ್ಯಾವ್ ಇದ್ರೆ ಆ ಮೂರರಲ್ಲಿ ಒಂದನ್ನ ಬಳಸ್ಬೇಕು. ಹ್ಯಾಸ್, ಹ್ಯಾವ್ ನಲ್ಲಿ ಎರಡರಲ್ಲಿ ಒಂದನ್ನ ಬಳಸ್ಬೇಕು. ವಾಸ್, ವರ್ ಬಂದಾಗ ಅವೆರಡರಲ್ಲಿ ಒಂದನ್ನ ಬಳಸ್ಬೇಕು ಅಂತ. ಆದ್ರೆ ಈ ಟೆನ್ಸ್ ಅಲ್ಲಿ ಏನ್ ಬರ್ತಾ ಇದೆ, ಹ್ಯಾಸ್, ಹ್ಯಾವ್ ನ ಜೊತೆಗೆ ಬೀನ್ ಬರ್ತಾ ಇದೆ. ನೀವಿಲ್ಲಿ ಹ್ಯಾಸ್ ಮತ್ತೆ ಹ್ಯಾವ್ ಎರಡರಲ್ಲಿ ಒಂದನ್ನ ಸಬ್ಜೆಕ್ಟಿನ ನಂಬರ್ ಮತ್ತು ಪರ್ಸನ್, ನಂಬರ್ ಅಂದ್ರೆ ಸಿಂಗ್ಯುಲರ್ ಮತ್ತೆ ಪ್ಲೂರಲ್, ಏಕವಚನ ಬಹುವಚನ, ಪರ್ಸನ್ ಅಂತ ಹೇಳಿದಾಗ ಫಸ್ಟ್ ಪರ್ಸನ್, ಸೆಕೆಂಡ್ ಪರ್ಸನ್, ಥರ್ಡ್ ಪರ್ಸನ್, ಇವುಗಳನ್ನ ಆಧಾರವಾಗಿಟ್ಕೊಂಡು ನಾವು ಆಯ್ಕೆ ಮಾಡ್ಕೊಳ್ತೀವಿ. ಇಲ್ಲಿ ಒಂದಕ್ಕಿಂತ ಹೆಚ್ಚು ಹೆಲ್ಪಿಂಗ್ ವರ್ಬ್ ಬಂದ್ರೆ ಈ ಈಸ್, ಆಮ್, ಆರ್ ತರ ಅಲ್ಲ, ವಾಸ್, ವರ್ ತರನೂ ಅಲ್ಲ. ಇಲ್ಲೇನಂದ್ರೆ ಹ್ಯಾಸ್ ಅಥವಾ ಹ್ಯಾವ್ ಫಸ್ಟ್ ಹೆಲ್ಪಿಂಗ್ ವರ್ಬ್, ಅದಾದ ಮೇಲೆ ಬೀನ್ ಬರುತ್ತಲ್ಲ ಅದು ಸೆಕೆಂಡ್ ಹೆಲ್ಪಿಂಗ್ ವರ್ಬ್, ಅದಾದ ನಂತರ ಮೇನ್ ವರ್ಬ್ ಪ್ರೆಸೆಂಟ್ ಪಾರ್ಟಿಸಿಪಲ್ ಅಲ್ಲಿ ಬರುತ್ತೆ. ಈ ರೀತಿಯ ಈ ರಚನೆ ಇದೆಯಲ್ಲ, ಇಲ್ಲಿ ಏನು ಒಂದು ಡಿಫರೆನ್ಸ್ ಅನ್ನ ನೀವು ಗಮನಿಸ್ಬೇಕಪ್ಪ ಅಂತ ಹೇಳಿದ್ರೆ, ಮೊದಲ ಹೆಲ್ಪಿಂಗ್ ವರ್ಬ್ ಯಾವ್ದಿರುತ್ತೋ ಅದು ನೆಗೆಟಿವ್ ಆಗತ್ತೆ. ನಂತರ ಬರುವಂತ ಹೆಲ್ಪಿಂಗ್ ವರ್ಬ್ ಯಾವುದೇ ಬದಲಾವಣೆಗೆ ಒಳಗಾಗದೆ ಹಾಗೇ ಇರುತ್ತೆ. ಹೇಗೆ? ಐ ಹ್ಯಾವ್ ಬೀನ್ ಟೀಚಿಂಗ್ ಇಂಗ್ಲಿಷ್ ಸಿನ್ಸ್ ಜಾನ್ವರಿ. ಐ ಹ್ಯಾವ್ ನಾಟ್ ಬೀನ್ ಟೀಚಿಂಗ್ ಕನ್ನಡ ಸಿನ್ಸ್ ಜಾನ್ವರಿ. ನೋಡಿ, ಐ ಹ್ಯಾವ್ ಬೀನ್ ಟೀಚಿಂಗ್ ಇಂಗ್ಲಿಷ್, ಐ ಹ್ಯಾವ್ ನಾಟ್ ಬೀನ್ ಟೀಚಿಂಗ್ ಕನ್ನಡ ಬೇಡ, ಇಲ್ಲಿ ಇಂಗ್ಲಿಷ್ ಅಂತಾನೆ ತಗೊಳ್ಳೋಣ. ಐ ಹ್ಯಾವ್ ಬೀನ್ ಟೀಚಿಂಗ್ ಇಂಗ್ಲಿಷ್, ಐ ಹ್ಯಾವ್ ನಾಟ್ ಬೀನ್ ಟೀಚಿಂಗ್ ಇಂಗ್ಲಿಷ್. ನಾನು ಇಂಗ್ಲಿಷ್ ಅನ್ನ ಕಲಿಸ್ತಾನೇ ಬಂದಿದ್ದೀನಿ, ನಾನು ಇಂಗ್ಲಿಷ್ ಅನ್ನ ಕಲಿಸ್ತಾನೇ ಇಲ್ಲ. ಈ ಅರ್ಥದಲ್ಲಿ ನಾವಿದನ್ನ ಬಳಸ್ತೇವೆ. ಸೊ ಹ್ಯಾಸ್ ಮತ್ತೆ ಹ್ಯಾವ್ ಎರಡರಲ್ಲಿ ಒಂದನ್ನ ಬಳಕೆ ಮಾಡ್ತೀರಿ, ಬೀನ್ ಅನ್ನ ಹಾಗೆ ಉಳಿಸ್ಕೊಳ್ತೀರಿ, ಐಎನ್ಜಿಲ್ ಇರುವಂತ ಮೇನ್ ವರ್ಬ್ ಅನ್ನು ಹಾಗೆ ಉಳಿಸ್ಕೊಳ್ತೀರಿ. ನೆಗೆಟಿವ್ ಮಾಡ್ಬೇಕಾದ್ರೆ ಹ್ಯಾಸ್ ಮತ್ತೆ ಹ್ಯಾವ್ ಎರಡರಲ್ಲಿ ಒಂದು ನೆಗೆಟಿವ್ ಆಗುತ್ತೆ ಹೊರತು ಬೀನ್ ಅನ್ನ ನೆಗೆಟಿವ್ ಮಾಡುವಂತ ಅವಶ್ಯಕತೆ ಇಲ್ಲ. ಯಾಕೆ ಸರ್ ಹಾಗೆ? ಯಾಕೆ ಹಾಗೆ ಅಂತ ಹೇಳಿದ್ರೆ, ಇಂಗ್ಲಿಷ್ ಭಾಷೆಯನ್ನ ಬಳಸುವವರು ಹಾಗೆ ಬಳಸ್ತಾ ಇದ್ದಾರೆ. ಆ ಭಾಷೆಯ ಏನು ನಿಯಮಗಳಿದೆಯಲ್ಲ, ವ್ಯಾಕರಣ ಇದೆಯಲ್ಲ, ಅದು ಅದೇ ರೀತಿ ಬಳಕೆ ಮಾಡೋದು ಸರಿ ಅಂತ ಕೂಡ ನಮಗೆ ಹೇಳ್ತಾ ಇದೆ. ಆ ಕಾರಣಕ್ಕೋಸ್ಕರ ನಾವಿದನ್ನ ಬಳಸ್ಬೇಕು. ಅರ್ಥ ಮಾಡ್ಕೊಳ್ಳಿಕ್ಕಾಗತ್ತಲ್ವಾ? ಸರಿ, ಮುಂದಿನ ತರಗತಿಯಲ್ಲಿ ನಾನು ನಿಮಗೆ ಪಾಸ್ಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸಿನ ಬಗ್ಗೆ ಪರಿಚಯ ಮಾಡಿಕೊಡ್ತೀನಿ. ಇವತ್ತು ನಾನು ನಿಮ್ಗೆ ಹೇಳ್ಕೊಟ್ಟಿದ್ದು ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್. ಮುಂದಿನ ತರಗತಿಯಲ್ಲಿ ನಾನು ನಿಮ್ಗೆ ಹೇಳ್ಕೊಡ್ಬೇಕು ಅಂತ ಇರೋದು ಪಾಸ್ಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್. ಇವೆರಡಕ್ಕೂ ಹತ್ತಿರದ ಸಂಬಂಧ ಇದೆ. ಈಗ ನಾನು ಹೇಳ್ಕೊಟ್ಟಿರೋ ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್ ಅನ್ನ ನೆನಪಲ್ಲಿ ಇಟ್ಕೊಂಡ್ರಿ, ಬರೆದು ಅಭ್ಯಾಸ ಮಾಡಿದ್ರಿ ಅಂತ ಹೇಳಿದ್ರೆ, ನಾನು ಮುಂದಿನ ತರಗತಿಯಲ್ಲಿ ಹೇಳ್ಕೊಡುವಂತ ಪಾಸ್ಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್ ನಿಮಗೆ ಅರ್ಥ ಮಾಡ್ಕೊಳ್ಳಿಕ್ಕೆ ಸುಲಭ ಆಗತ್ತೆ, ಚೆನ್ನಾಗಿ ಅರ್ಥ ಮಾಡ್ಕೊಳ್ಬಹುದು. ಹಾಗಾಗಿ ಈಗ ನಾನು ಹೇಳ್ಕೊಟ್ಟಿದ್ದನ್ನ ಈ ಕ್ಲಾಸ್ ಅಲ್ಲಿ ನೀವೇನ್ ಕೇಳಿದ್ರಿ ಅದನ್ನ ನೋಟ್ಬುಕ್ ಅಲ್ಲಿ ಬರೆದಿಟ್ಕೊಂಡಿದ್ದೀರಿ ಅಂತ ಅನ್ಕೊಳ್ತೇನೆ. ಇಲ್ಲ ಅಂದ್ರೆ ಈ ಕಾರ್ಯಕ್ರಮ ಮುಗಿತಿದ್ದ ಹಾಗೆ ಮತ್ತೆ ಇದರ ಮರುಪ್ರಸಾರ ಯಾವಾಗ ಅಂತ ಹೇಳ್ತಾರೆ, ಬುಧವಾರ ಮತ್ತೆ ಗುರುವಾರ. ಆ ಸಮಯ ಸರಿಯಾಗಿ ನೆನ್ಪಿಟ್ಕೊಳ್ಳಿ, ಮತ್ತೆ ತರಗತಿಯನ್ನ ಕೇಳಿ, ಮತ್ತೆ ನೀಟಾಗಿ ಬರೆದಿಟ್ಕೊಳ್ಳಿ. ಮುಂದಿನ ಕ್ಲಾಸ್ ಅಲ್ಲಿ ಇದರ ಸಹಾಯ ತಗೊಂಡು ನಾನು ನಿಮಗೆ ಮುಂದಿನ ಕ್ಲಾಸ್ ಅಲ್ಲಿ ಹೇಳ್ಕೊಡುವಂತ ಪಾಸ್ಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್ ನ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿಕ್ಕೆ ಅವಕಾಶ ಆಗತ್ತೆ, ಆಗ್ಬೋದಲ್ವಾ? ಮತ್ತೆ ನಾವು ಮುಂದಿನ ಕ್ಲಾಸ್ ಅಲ್ಲಿ ಭೇಟಿ ಮಾಡೋಣ. ಅಲ್ಲಿಯವರೆಗೆ ಬಾಯ್, ಗುಡ್ ಬಾಯ್. ಟನ್ 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 ಕೇಳಿ ಕಂಠೆ ಧ್ವನಿ, ಶಾಲೆಯು ಕರೆಯುತ್ತಿದೆ ಬನ್ನಿ. ಕ್ಷಣ 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 ಬೆಳಕು ಸಿಕ್ಕರೆ ತಾರೆಯಾಗಿ ನಿನ್ನ ಬುದ್ಧಿಯೇ ನೀನು. ಶಾಲೆಯು ಮನೆಯಿಂದ ದೂರವಿಲ್ಲ, ಕಡಿಮೆ ಆಯ್ತು ಅಂತರ, ತಲುಪುವೆ ಶಾಲೆಯ ಗೇಟಿನ ತನಕ. ತುಸುವೆ ನಡಿಗೆ ಸಾಕು, ಪ್ರೀತಿ ಹಾಗೂ ಅಕ್ಕರೆಯಿಂದ ಕಲಿಸುವ ನಿಮಗೆ ಶಿಕ್ಷಕರೇ ದಾರಿದೀಪ. ಟನ್ 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 ಕೇಳಿ ಗಂಟೆ ಧ್ವನಿ.
ಶಿಕ್ಷಣ ನನ್ನ ಹಕ್ಕು. ಕೇಳುಗರೆ, ಇದುವರೆಗೂ ಸ್ಪೋಕನ್ ಇಂಗ್ಲಿಷ್ ಕಾರ್ಯಕ್ರಮದಲ್ಲಿ ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಯಸ್ ಕುರಿತು ಹುಣಸೂರು ಬಾಲಕಿಯರ ಪದವಿ ಪೂರ್ವ ಕಾಲೇಜಿನ ಕರ್ನಾಟಕ ರಾಜ್ಯ ಉತ್ತಮ ಉಪನ್ಯಾಸ ಪ್ರಶಸ್ತಿ ವಿಜೇತರು ಆಂಗ್ಲ ಭಾಷಾ ಉಪನ್ಯಾಸಕರಾದ ಶ್ರೀಯುತ ಸದಾನಂದ ಆರ್ ರವರು ನಡೆಸಿಕೊಟ್ಟ ಕಾರ್ಯಕ್ರಮವನ್ನು ಕೇಳಿದಿರಿ.